ನಮ್ಮಲ್ಲಿ ಯಾರು ನಡೆಸ್ತಿಲ್ವಂತ ಅಭ್ಯರ್ಥಿಗಳಿಲ್ವಂತ ಯಾಕೆ ಯಾವುದೋ ಬೇರೆ ಜಿಲ್ಲೆಯವರು ಯಾರೋ ಯಾಕೆ ಬರಬೇಕು? ಎಲ್ಲ ಕಡೆ ಮಾಧ್ಯಮದಲ್ಲಿ ಹರಿದಾಡ್ತಿದೆ. ಸಿದ್ದರಾಮಯ್ಯ ಅವರು ಭೇಟಿ ಮಾಡಿದ್ದಾರೆ. ಬಹಳಷ್ಟು ಜನ ಕಾಂಗ್ರೆಸ್ ಪಕ್ಷ ಸೇರ್ಲಿಕ್ಕೆ ಸಿದ್ಧರಾಗಿದ್ದಾರೆ. ಚುನಾವಣೆ ಹತ್ರ ಬರ್ತಿದ್ದಾಗನೆ ಬಹಳಷ್ಟು ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಿ ಸಿದ್ಧಾಂತವನ್ನು ಒಪ್ಪಿ ಪಕ್ಷವನ್ನ ಸೇರ್ಪಡೆ ಆಗ್ತಾರೆ. ಯಾಕೆ ಇಲ್ಲಿ ನಮ್ಮಲ್ಲಿ ಯಾರು ನಡೆಸ್ತಿಲ್ವಂತ ಅಭ್ಯರ್ಥಿಗಳಿಲ್ವಂತ ಯಾಕೆ ಯಾವುದೋ ಬೇರೆ ಜಿಲ್ಲೆಯವರು ಯಾರೋ ಯಾಕೆ ಬರಬೇಕು? ನಿಂತ್ಕೊಳ್ಳಿ, ನಮ್ಮಲ್ಲಿ ಸಮರ್ಥರು ಇಲ್ವಾ JDS ಪಕ್ಷದಲ್ಲಿ? ಕಾರ್ಯಕರ್ತರು ಇಲ್ವಾ JDS ಪಕ್ಷದಲ್ಲಿ? ಹಾಗಿದ್ರೆ ಲೀಡ್ರ್ ಮಕ್ಕಳೇ ಬರಬೇಕಾ? ಎಲ್ಲ ಲೀಡ್ರ್ ಕುಟುಂಬಸ್ಥರೇ ಬರಬೇಕಾ? ಸ್ಥಳೀಯರಿಗೆ ಅವಕಾಶ ಕೊಡಿ. ಸ್ಥಳೀಯರು ಇಲ್ವಾ ಕಾರ್ಯಕರ್ತರು? ಯಾರು ಬಂದ್ರು ನಮಗೆ ಅದ್ರ ಬಗ್ಗೆ ಏನು ಚಿಂತೆ ಇಲ್ಲ. ನಾವು ಸಮರ್ಥವಾದ ಅಭ್ಯರ್ಥಿಯಾಗಿ ಚುನಾವಣಾ ಫಲಿತಾಂಶ ಹಣದಿಂದನೇ ಗೆಲ್ಬೇಕು ಅಂತ ಅಭ್ಯರ್ಥಿ ತರ್ತಾ ಇದ್ದಾರೆ ಅಂತ ಆರೋಪ. ಹಣದ ಪ್ರಶ್ನೆ ಇಲ್ಲ ರೀ. ಈ ಚುನಾವಣೆ ಕಾರ್ಯಕರ್ತರು ಮಾಡುವಂಥದ್ದು, ಜನ ಅದನ್ನ ಮತವನ್ನ ಹಾಕಿ ಗೆಲ್ಲಿಸುವಂಥದ್ದು. ಜನರ ಒಂದು ಅಭಿಪ್ರಾಯ ಕಾಂಗ್ರೆಸ್ ಪಕ್ಷದ ಪರವಾಗಿದೆ. ಇಂಥ ಒಂದು ಬರದ ಪರಿಸ್ಥಿತಿಯಲ್ಲೂ ಕೂಡ ಯಾವುದೇ ಎಫೆಕ್ಟ್ ಇಲ್ಲದೇ ಜನ ಬಡ ಜನರು ಜೀವನವನ್ನು ನಿರ್ವಹಣೆ ಮಾಡ್ತಿದ್ದಾರೆ. ಅದಕ್ಕೆ ಕಾರಣ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ DK ಶಿವಕುಮಾರ್ ಅವರ ಸರ್ಕಾರ ಕೊಡ್ತಾ ಇರುವಂಥ ಸವಲತ್ತುಗಳು ಇದಕ್ಕೆ ಪ್ರಮುಖ ಕಾರಣ. ಹಾಗಾಗಿ ಜನರು ಕಾಂಗ್ರೆಸ್ ಪಕ್ಷವನ್ನು ಕೈ ಹಿಡಿತಾರೆ, ಬೆಂಬಲಿಸ್ತಾರೆ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇಷ್ಟು ದಿವಸ ಎಲ್ಲೋಗಿದ್ರು? 5 ವರ್ಷದಿಂದ ಜನಸೇವೆ ಮಾಡೋದು ನಿರಂತರವಾಗಿರ್ಬೇಕು. ಯಾವಾಗ ಚುನಾವಣೆ ಬಂದಲ್ಲಿ ಮಂಡ್ಯ ಜಿಲ್ಲೆ ಜನ ಏನು ದಾಟ್ರಲ್ಲ ಮೂರ್ಖರು ಅಂತ ತಿಳ್ಕೊಂಡಿದ್ದಾರೆ. ಅವ್ರಿಗೆ ಕಳೆದ ಬಾರಿನೇ ಸೂಕ್ತ ಫಲಿತಾಂಶ ಕೊಟ್ಟಿದ್ದಾರೆ. ಇನ್ನೂ ಎಚ್ಚರಗೊಂಡಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗುತ್ತಾ ಅಂತ ಪ್ರತಿಭಟನೆ ಮಾಡುವಂಥದ್ದು ಧ್ವನಿ ಇಷ್ಟು ದಿವಸ ಯಾರಿಗೂ ಇರಲಿಲ್ಲ, ಆ ಒಂದು ದಮ್ಮು ಇರಲಿಲ್ಲ. ಇವತ್ತು ಮೊನ್ನೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಅಂಕಿಅಂಶಗಳ ಪ್ರಕಾರ ಮೊನ್ನೆ ನಡೆದಂಥ ಒಂದು ಪ್ರತಿಭಟನೆಯಲ್ಲಿ ಜಂತರ್ ಮಂತರ್ನಲ್ಲಿ ಪ್ರತಿಯೊಂದನ್ನು ಕೂಡ ಯಾವ್ಯಾವ ವರ್ಷ ಏನಿತ್ತು, ಎಷ್ಟು ಬಜೆಟ್ ಗಾತ್ರ ಇತ್ತು, ಅವತ್ತು ಏನು ಕೊಡ್ತಾ ಇದ್ರು, ಇವತ್ತು ಬಜೆಟ್ ಗಾತ್ರ ಎಷ್ಟು ವಿಸ್ತರಿಸಿದೆ, ಇವತ್ತೇನು ಕೊಡ್ತಾ ಇದ್ದಾರೆ, ಎಷ್ಟು ಅನ್ಯಾಯ ಮಾಡ್ತಿದ್ದಾರೆ ದಕ್ಷಿಣ ಭಾರತ ರಾಜ್ಯಗಳಿಗೆ ಅನ್ನೋದನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಈಗ ಅವ್ರಿಗೆ ಅವ್ರ ತಪ್ಪನ್ನ ಮುಚ್ಕೊಳಕ್ ಏನಾರು ಹೇಳ್ಬೇಕು, ಹೇಳ್ತಾರೆ. ಈಗ ಚುನಾವಣೆ ಮುಂದಿಟ್ಕೊಂಡು ಇದು ಮಾಡ್ತಾ ಇದಾರೆ ಕಾಂಗ್ರೆಸ್ ಅವರು. ಮೊದ್ಲೇ ಯಾಕೆ ಕೇಳಲಿಲ್ಲ ಅಂತ? ಚುನಾವಣೆ ಎಲ್ಲ ಈಗ ಕೊಟ್ಟಿಲ್ಲ. ಈಗ ನೋಡಿ, ಈಗ ಕಳೆದ 3-4 ತಿಂಗಳಿಂದನೂ ಕೂಡ ನಮ್ಮ ಕೃಷಿ ಸಚಿವರು, ನಮ್ಮ ಜಿಲ್ಲೆ ಸಚಿವರ ಆದಿಯಾಗಿ, ರೆವಿನ್ಯೂ ಮಂತ್ರಿ ಕೃಷ್ಣ ಬೈರೇಗೌಡರ ಆದಿಯಾಗಿ ಪ್ರಿಯಾಂಕಾ ಖರ್ಗೆ ಅವರು ಕೂಡ 3-4 ಬಾರಿ ಡೆಲ್ಲಿಗೆ ಹೋಗಿ ಬಂದಿದ್ದಾರೆ ಇದೇ ವಿಚಾರವಾಗಿ. ತದನಂತರ ಮುಖ್ಯಮಂತ್ರಿಯವರು ಕೂಡ ಹೋಗಿ ಅವ್ರನ್ನ ಭೇಟಿ ಮಾಡಿ, ಪ್ರೈಮ್ ಮಿನಿಸ್ಟ್ರು ಮತ್ತು ಗೃಹ ಸಚಿವರನ್ನು ಎಲ್ಲರನ್ನೂ ಭೇಟಿ ಮಾಡಿ ಅವ್ರಿಗೆ ಮಾಹಿತಿಯನ್ನು ಕೊಟ್ಟು ಇದನ್ನು ಏನು ಬರಬೇಕು ನಮ್ಮ ಪಾಲಿಗೆ ಮತ್ತು ಬರದ ಗ್ರಾಹಕರಿಗೆ ಏನು ಕೊಡಬೇಕು ಹಣವನ್ನು ಕೊಡಿ ಅಂತ ಅವರು ಕೂಡ ಮನವಿಯನ್ನು ಕೊಟ್ಟಿದ್ರು. ಆದರೆ ಯಾವುದೇ ಸ್ಪಂದನೆಯನ್ನು ಇನ್ನೂ ಕೂಡ ಅವರು ಕೇಂದ್ರ ಸರ್ಕಾರ ಮಾಡಲಿಲ್ಲ. ಹಾಗಾಗಿ ಅವ್ರಿಗೆ ಅಂಕಿಅಂಶದ ಜೊತೆ ನಿನ್ನೆ ಅವ್ರಿಗೆ ತಿಳುವಳಿಕೆಯನ್ನು ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.